ಹಲೋ ಎಲ್ಲರಿಗೂ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಹಾಸನ್ ಕಪಲ್ ಕನ್ನಡ ವ್ಲಾಗ್ಸ್. ಭೀಮನ ಅಮಾವಾಸ್ಯೆ ಪೂಜೆಯನ್ನ ಯಾವ ಶುಭ ಮುಹೂರ್ತದಲ್ಲಿ ಮಾಡಬೇಕು, ಜೊತೆಗೆ ಸುಮಾರು ಜನ ಭೀಮನ ಅಮಾವಾಸ್ಯೆ ಪೂಜಾ ವಿಧಾನವನ್ನ ತಿಳಿಸ್ಕೊಟ್ಟಿರುವಂತ ವಿಡಿಯೋದಲ್ಲಿ ಬಾಣಂತಿಯರು ಪೂಜೆಯನ್ನ ಮಾಡ್ಬೋದಾ, ಗರ್ಭಿಣಿಯರು ಪೂಜೆಯನ್ನ ಮಾಡ್ಬೋದಾ, ಜೊತೆಗೆ ಮುಟ್ಟಾದವರು ಪೂಜೆಯನ್ನ ಮಾಡ್ಬೋದಾ ಅಂತ ಕೇಳಿದಿರಾ. ಅಷ್ಟೇ ಅಲ್ಲದೆ ಭೀಮನ ಅಮಾವಾಸ್ಯೆ ಪೂಜೆಯನ್ನ ಮಾಡೋದಕ್ಕೆ ದೇವರ ಸಾಮಗ್ರಿಗಳನ್ನ, ದೇವರ ಮನೆಯನ್ನ ಯಾವಾಗ ಸ್ವಚ್ಛಗೊಳಿಸಬೇಕು ಅಂತಲೂ ಕೂಡ ಕೇಳಿದ್ದೀರಾ. ಅದೆಲ್ಲದಕ್ಕೂ ಕೂಡ ಇವತ್ತಿನ ಈ ವಿಡಿಯೋದಲ್ಲಿ ಉತ್ತರವನ್ನ ತಿಳಿಸ್ಕೊಡ್ತಾ ಇದ್ದೀನಿ. ಹಾಗಾದ್ರೆ ಇನ್ಯಾಕ್ ತಡ, ಬನ್ನಿ ವಿಡಿಯೋನ ಶುರು ಮಾಡೋಣ. ಮೊದಲಿಗೆ ಭೀಮನ ಅಮಾವಾಸ್ಯೆ ಯಾವತ್ತು ಬಂದಿದೆ, ಜೊತೆಗೆ ಅವತ್ತಿನ ದಿನ ಯಾವ ಶುಭ ಮುಹೂರ್ತದಲ್ಲಿ ಪೂಜೆ ಮಾಡಬೇಕು ಅಂತ ತಿಳಿಸ್ಕೊಡ್ತೀನಿ. ಭೀಮನ ಅಮಾವಾಸ್ಯೆ ಅಥವಾ ಶ್ರಾವಣ ಅಮಾವಾಸ್ಯೆ ಈ ವರ್ಷ ಜುಲೈ 24ನೇ ತಾರೀಕು ಗುರುವಾರದ ದಿವಸ ಬಂದಿದೆ. ಇನ್ನು ಅಮಾವಾಸ್ಯೆ ತಿಥಿ ಆರಂಭವಾಗುವಂತದ್ದು ಜುಲೈ 24ನೇ ತಾರೀಕು ಗುರುವಾರದ ದಿವಸ ಬೆಳಗಿನ ಜಾವ 2:28 ಆರಂಭವಾಗಿ ಜುಲೈ 25ನೇ ತಾರೀಕು ಶುಕ್ರವಾರದ ದಿವಸ ಬೆಳಗಿನ ಜಾವ 12:40 ಕೂಡ ಇರುತ್ತೆ. ನಮಗೆ ಪೂರ್ಣ ಪ್ರಮಾಣದ ಅಮಾವಾಸ್ಯೆ ತಿಥಿ ಏನಿದೆ ಅದು ಜುಲೈ 24ನೇ ತಾರೀಕು ಗುರುವಾರ ಬಂದಿರೋದ್ರಿಂದ ನಾವು ಹಬ್ಬವನ್ನ ಗುರುವಾರ ದಿವಸನೇ ಆಚರಣೆ ಮಾಡಬೇಕು. ಗುರುವಾರ ದಿವಸ ಪೂರ್ಣ ಪ್ರಮಾಣದಲ್ಲಿ ಅಮಾವಾಸ್ಯೆ ಇರೋದ್ರಿಂದ ನೀವು ಬೆಳಗ್ಗೆಯಿಂದ ಸಂಜೆವರೆಗೂ ಪೂಜೆಯನ್ನ ಮಾಡಬಹುದು. ಅದರಲ್ಲಿ ತುಂಬಾನೇ ಸೂಕ್ತವಾದಂತಹ ಸಮಯ ಯಾವುದು, ಜ್ಯೋತಿರ್ಭೀಮೇಶ್ವರ ವ್ರತವನ್ನ ಮಾಡೋದಕ್ಕಾಗಿರ್ಬೋದು ಅಥವಾ ಪಾದ ಪೂಜೆಯನ್ನ ಮಾಡೋದಕ್ಕಾಗಿರ್ಬೋದು ಅಂದ್ರೆ ಬೆಳಗ್ಗೆ 8:30 ಬೆಳಗ್ಗೆ 11:30 ಕೂಡ ತುಂಬಾನೇ ಒಳ್ಳೆ ಶುಭ ಮುಹೂರ್ತ ಇದೆ. ಈ ಸಮಯದಲ್ಲಿ ನೀವು ಪೂಜೆಯನ್ನ ಮಾಡಬಹುದು. ಈ ಸಮಯವನ್ನ ಹೊರತುಪಡಿಸಿ ನೀವು ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆಯನ್ನ ಮಾಡಬಹುದು. ಅಂದ್ರೆ ಬೆಳಗಿನ ಜಾವ 3:30 5:30 ಸಮಯದಲ್ಲೂ ಕೂಡ ಪೂಜೆಯನ್ನ ಮಾಡಬಹುದು. ಸಂಜೆ ಗೋಧೂಳಿ ಸಮಯದಲ್ಲೂ ಕೂಡ ಪೂಜೆ ಮಾಡಬಹುದು. ಗೋಧೂಳಿ ಲಗ್ನ ಅಂತಂದ್ರೆ ಸಂಜೆ 5:30 7:30 ಇರುವಂತ ಸಮಯ. ಅದನ್ನ ಹೊರತುಪಡಿಸಿ ರಾಹುಕಾಲ, ಯಮಗಂಡಲ ಕಾಲ, ಗುಳಿಕ ಕಾಲ ಈ 3 ಕಾಲಗಳನ್ನ ಬಿಟ್ಟು ಬೇರೆ ಯಾವುದೇ ಸಮಯದಲ್ಲಿಯೂ ಕೂಡ ನೀವು ಪೂಜೆಯನ್ನ ಮಾಡಬಹುದು. ಯಾಕಂದ್ರೆ ಅಮಾವಾಸ್ಯೆ ತಿಥಿ ಪೂರ್ಣ ಪ್ರಮಾಣ ಅವತ್ತಿನ ದಿವಸ ಇದೆ. ಈಗ ನಿಮ್ಗೆ ಯಾವ ಸಮಯದಲ್ಲಿ ಪೂಜೆಯನ್ನ ಮಾಡಬೇಕು ಅಂತ ಕರೆಕ್ಟ್ ಆಗಿ ಗೊತ್ತಾಗಿದೆ ಅಂತ ಅಂದ್ಕೊಳ್ತೀನಿ. ಇವಾಗ ಗರ್ಭಿಣಿಯರು ಹಾಗೆ ಬಾಣಂತಿಯರು ಪೂಜೆಯನ್ನ ಮಾಡಬಹುದಾ ಅಂತ ಕೇಳೋದಾದ್ರೆ, ಗರ್ಭಿಣಿಯರಾದ್ರೆ 6 ತಿಂಗಳು ಒಳಗಡೆ ಇದ್ರೆ ನೀವು ಪೂಜೆ ಮಾಡಬಹುದು. 6 ತಿಂಗಳು ಮೇಲ್ಪಟ್ಟು ಅಂದ್ರೆ 7 ತಿಂಗಳು, 8 ತಿಂಗಳು, 9 ತಿಂಗಳು ತುಂಬು ಗರ್ಭಿಣಿಯರು ಇರ್ತಾರಲ್ಲ ಅಂತವ್ರು ಪೂಜೆಯನ್ನ ಮಾಡೋದಕ್ಕೆ ಹೋಗ್ಬೇಡಿ. ಇನ್ನು ಬಾಣಂತಿಯರಾದ್ರೆ 3 ತಿಂಗಳು ಕಂಪ್ಲೀಟ್ ಆಗಿ ಮುಗ್ದಿರ್ಬೇಕು ಬಾಣಂತನ, ಅಥವಾ ನೀವು ಗಂಗೆ ಪೂಜೆಯನ್ನ ಮುಗಿಸಿದ್ರೆ ನೀವು ಭೀಮನ ಅಮಾವಾಸ್ಯೆ ಪೂಜೆಯನ್ನ ಹಾಗೆ ವರಮಹಾಲಕ್ಷ್ಮಿ ಪೂಜೆಯನ್ನು ಕೂಡ ನೀವು ಮಾಡಬಹುದು. ಇನ್ನು ಮುಟ್ಟಾದವರು ಈ ಪೂಜೆಯನ್ನ ಮಾಡಬಹುದಾ ಅಂತಂದ್ರೆ, ಜ್ಯೋತಿರ್ಭೀಮೇಶ್ವರ ವ್ರತವನ್ನ ಅಂತೂ ಮಾಡೋ ಹಾಗಿಲ್ಲ. ನಿಮ್ಗೆ ಪೂರ್ತಿಯಾಗಿ 5 ದಿನಗಳ ಕಾಲ ಮುಟ್ಟಿನ ಸಮಯ ಮುಗ್ದಿರ್ಬೇಕು, ಅಂತವರೇನೆ ಜ್ಯೋತಿರ್ಭೀಮೇಶ್ವರ ವ್ರತವನ್ನ ಮಾಡಬಹುದು. ಇನ್ನು ಪಾದ ಪೂಜೆಯನ್ನ ವರ್ಷಕ್ಕೊಂದೇ ಸಲ ಈ ಹಬ್ಬ ಬರೋದು, ಬೇರೆ ಯಾವುದೇ ಸಮಯದಲ್ಲೂ ಮಾಡೋದಕ್ಕಾಗಲ್ಲ. ಈ ಪೂಜೆಯನ್ನ ನಾವು ಪಾದ ಪೂಜೆಯನ್ನ ಆದ್ರೂ ಮಾಡ್ಬೋದಾ ಅಂತಂದ್ರೆ, ಪೂಜೆ ಮಾಡೋದಕ್ಕೆ ಹೋಗ್ಬೇಕು ಅಂತಂದ್ರೆ ಎಲ್ಲಾ ಪೂಜಾ ವಸ್ತುಗಳನ್ನ ಮುಟ್ಟಬೇಕಾಗತ್ತೆ. ಹಾಗಾಗಿ ಪೂಜೆ ಮಾಡೋದು ಅಷ್ಟು ಸೂಕ್ತ ಅಲ್ಲ. ನಿಮ್ಮ ಆ ಮುಟ್ಟಿನ ಸಮಯ ಮುಗಿಯೋವರೆಗೂ ನೀವು ಬೇಕಿದ್ರೆ ಅವರ ಪಾದ ಮುಟ್ಟಿ ನಮಸ್ಕಾರ ಮಾಡ್ಕೊಂಡು ಅವರಿಂದ ಆಶೀರ್ವಾದವನ್ನ ಪಡ್ಕೋಬಹುದು. ಇನ್ನು ಮದುವೆ ಆದವರು ಮಾತ್ರನೇ ಈ ಒಂದು ವ್ರತವನ್ನ ಪೂಜೆಯನ್ನ ಮಾಡ್ಬೇಕಂದ್ರೆ ಹಾಗೇನೂ ಇಲ್ಲ. ಮದುವೆ ಆಗದೆ ಇರುವಂತ ಹೆಣ್ಣು ಮಕ್ಕಳು ಕೂಡ ಮಾಡಬಹುದು. ಆದ್ರೆ ಜೋಡಿ ದೀಪಗಳನ್ನ ಇಟ್ಟು ಅಲ್ಲ, ಮಣ್ಣಿನಿಂದ ಮಾಡಿರುವಂತ 2 ಗೊಂಬೆಗಳನ್ನ ಇಟ್ಟು ಪೂಜೆ ಮಾಡ್ಬೇಕಾಗತ್ತೆ. ಅಥವಾ ಗುಂಡು ಕಲ್ಲಿರುತ್ತಲ್ಲ ಆ ಕಲ್ಲಿಗೆ ನೀವು ಪೂಜೆಯನ್ನ ಮಾಡಬಹುದು. ಇನ್ನು ಭೀಮನ ಅಮಾವಾಸ್ಯೆ ಪೂಜೆಯನ್ನ ಮಾಡೋದಕ್ಕೆ ದೇವರ ಸಾಮಗ್ರಿಗಳನ್ನ ಹಾಗೆ ದೇವರ ಮನೆಯನ್ನ ಯಾವಾಗ ಸ್ವಚ್ಛಗೊಳಿಸಬೇಕು ಅಂತಂದ್ರೆ, ಭೀಮನ ಅಮಾವಾಸ್ಯೆ ಈ ವರ್ಷ ಜುಲೈ 24ನೇ ತಾರೀಕು ಗುರುವಾರ ದಿವಸ ಬಂದಿದೆ. ಅದರ ಹಿಂದಿನ ದಿವಸ ಅಂದ್ರೆ ಜುಲೈ 23ನೇ ತಾರೀಕು ಬುಧವಾರ ದಿವಸ ನೀವು ದೇವರ ಸಾಮಗ್ರಿಗಳನ್ನ ಹಾಗೆ ದೇವರ ಮನೆಯನ್ನ ಸ್ವಚ್ಛಗೊಳಿಸಿಕೊಂಡು ಪೂಜೆಗೆ ಎಲ್ಲನೂ ಕೂಡ ಸಿದ್ಧತೆ ಮಾಡ್ಕೋಬಹುದು.